ವಾವ್, ಓ ಮೈ ಗಾಡ್, ಎಷ್ಟು ಪುಟ್ಟದಾಗಿ ಚೆನ್ನಾಗಿದೆ ಇದು. ಇಟ್ಸ್ ಕ್ವೈಟ್ ಯಂಗ್, ಪ್ರಾಬಬ್ಲಿ ಲೈಕ್ ನಾಟ್ ಇವನ್ ಅ ವೀಕ್ ಓಲ್ಡ್. ಆಯ್ತಾಯ್ತು, ಅವ್ನಿಗೇನಂತಂದರೆ ಓಡ್ಬೇಕು ಇವಾಗ ಅವನು ಕೆಳಗೆ. ಸಿಕ್ತು. ಓಕೆ ವೀಕ್ಷಕರೇ, ಮೈಸೂರಿನ ಗೋಕುಲಮಲ್ಲಿ ಮತ್ತೊಂದು ಹಾವಿನ ಸಂರಕ್ಷಣೆ ಕರೆ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ ನಾವು ಈ ಒಂದು ಲೊಕೇಶನನ್ನು. ಕೇವಲ 80 ಮೀಟರ್ ದೂರದಲ್ಲಿ ಇಲ್ಲೇ ಲೆಫ್ಟ್ ಸೈಡ್ಗೆ ಒಂದು ಮನೆಯಲ್ಲಿ ಹಾವು ಬಂದಿದೆ ಅಂತ ಹೇಳಿ ನಮಗೆ ಈ ಒಂದು ಕರೆ ಬಂದಿತ್ತು. ಆ್ಯಂಡ್ ಐ ಗೆಸ್ ದಿಸ್ ಇಸ್ ದಿ ಹೌಸ್. ಹಲೋ 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 ಹಲೋ, ಹಾಂ, ಲೊಕೇಶನ್ ಅಲ್ಲೇ ಇದ್ದೀನಿ ನಾನು. ಇವಾಗ ರೀಚ್ ಆಗಿದ್ದೀನಿ, ಜೈಪುರ್ ಜಂಕ್ಷನ್ ಮುಂದೆ ಇದ್ದೀನಿ ನಾನು. ಎಲ್ಲಿ ನೋಡಿದ್ರಿ ಸರ್? ಎಲ್ಲಿದೆ ಅಮ್ಮ? ಲೈಟ್ ಏನು ಬೇಡ, ತೊಂದರೆ ಇಲ್ಲ. ಎಲ್ಲಿದೆ? ಹಸಿರು ಹಾವಾ? ಓ ವಾವ್, ಸೋ ಬ್ಯೂಟಿಫುಲ್. ವಾವ್, ಓ ಮೈ ಗಾಡ್, ಎಷ್ಟು ಪುಟ್ಟದಾಗಿ ಚೆನ್ನಾಗಿದೆ ಇದು. ವಾವ್, ಕಚ್ಚುತ್ತೆ ಅಮ್ಮ, ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಸೋ ಬ್ಯೂಟಿಫುಲ್. ಮರಿಗಳ ಸೀಸನ್ ಇವಾಗ ಶುರು ಆಗಿದೆ. ಇನ್ನೂ ಸುಮಾರು ಮರಿಗಳು ಇರ್ಬೋದಮ್ಮ ಇಲ್ಲಿ, ಹೇಳೋದಕ್ಕಾಗಲ್ಲ. ಇನ್ನು ನ್ಯೂ ಬಾರ್ನ್ ಇದು, ಸ್ಟಿಲ್ ನ್ಯೂ ಬಾರ್ನ್. ಎಸ್, ದಿಸ್ ಇಸ್ ಕ್ವೈಟ್ ಯಂಗ್, ಪ್ರಾಬಬ್ಲಿ ಲೈಕ್ ನಾಟ್ ಇವನ್ ಅ ವೀಕ್ ಓಲ್ಡ್. ವೆರಿ ಬ್ಯೂಟಿಫುಲ್. ವೆಲ್, ಆಲ್ದೋ ದೀಸ್ ಸ್ನೇಕ್ಸ್ ಆರ್ ಮೈಲ್ಡ್ಲಿ venomous, it is not lethal if it bites. Yes, very beautiful. Oh my God. I wish I could appreciate it. Thank you for calling. Of course. How did you spot the snake? You know, I'm fond of plants. Okay, it's okay, you don't have nothing to be worried I went to see, because something was eating my orchids. Okay. So the next bloom came. Huh. I went to peep and see how is the bloom. It was okay, but something I felt fell. Okay. I looked at it and this fellow. Okay. So then I called my husband and said, Okay. Do you think there might be more here? Can I check? Yeah, please. Can I take this off? Yeah, please. I wish I could help you, but That's okay. Yeah, ನಿಮ್ಮ ಸೆಲ್ ಫೋನ್ ಕೊಡಿ. ಅಲ್ಲ, ನೇಚರ್ ಎಷ್ಟು ಬ್ಯೂಟಿಫುಲ್ ನೋಡಿ. ಈ ಹುಟ್ಟಿರೋ ಮರಿ ತಾಯಿ ಅದನ್ನ ಕೇರ್ ತಗೊಳ್ಳೋದಿಲ್ಲ. ಸೊ ತಾಯಿ ಕೆಲಸ ಏನಂತಂದ್ರೆ ಮರಿ ಹಾಕ್ಬಿಡುತ್ತೆ. ಸೊ ಗ್ರೀನ್ ವೈನ್ ಈ ಸ್ಪೀಶೀಸ್ ಇದೆಯಲ್ಲ, ಭಾರತದಲ್ಲಿ 3 ಜಾತಿ ಹಾವಲ್ಲಿ ದಿಸ್ ಇಸ್ ಒನ್ ಆಫ್ ದ 3 ಸ್ಪೀಶೀಸ್ ದಟ್ ಗಿವ್ಸ್ ಬರ್ತ್ ಟು ಲೈವ್ ಯಂಗ್. Live young. It's not an egg. Oh no, not an egg. What is it called? Green wine snake. Wine snake. VINE, wine. I'll also get you. It will be a pleasure to have you also. Be photographed. Sure. Yeah. ಸೊ ಏನಂತಂದರೆ ಇಷ್ಟು ಚಿಕ್ಕ ಮರಿಗೆ ಯಾರು ಹೇಳ್ಕೊಟ್ಟಿಲ್ಲ ಹೆಂಗೆ ಬದುಕಬೇಕು ಅಂತ. ಆದರೂ ಇದಕ್ಕೆ ಗ್ರೀನ್ ಕಲರ್ ಪ್ಲಾಂಟ್ಸ್ ಮಧ್ಯೆ ಹೆಂಗೆ ಬ್ಲೆಂಡ್ ಆಗಬೇಕು ಅಂತ ಗೊತ್ತಿದೆ ನೋಡಿ. ಇಲ್ಲ ಹಾವು ಕಿವಿ ಕೇಳಿಸಲ್ಲಮ್ಮ. ಕಿವಿ ಕೇಳಿಸಲ್ಲ. ಸ್ಮೆಲ್, ಎಸ್, ಇಟ್ ವಿಲ್ ಸೆನ್ಸ್ ಯುವರ್ ಸ್ಮೆಲ್. ಯಾ, ನಿಮ್ದು S20 FE ಅಲ್ವಾ ಯುವರ್ ಫೋನ್? S20 FE, ಎಸ್. She's putting her tongue out. Yes, that's her tongue out. And when these snakes get angry, their entire body turns black and white in color. Is it? Look at it. ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ತಾ ಇದೆ ನೋಡಿ ಇಲ್ಲಿ. Oh yeah. ಏನಿಲ್ಲಮ್ಮ. There can be more. Yeah, please, if you want to pull it out, but No, I don't want to damage the plant. No, it's okay now. She could help you. It's okay. I help my kid. ಇಲ್ಲಿ ಪರವಾಗಿಲ್ಲ, ಇಟ್ಸ್ ಓಕೆ.
ಅದು ಏನಂತಂದರೆ ದಿ ಸ್ನೇಕ್ಸ್ ಆರ್ ಪ್ಯೂರ್ಲಿ ಡಯರ್ನಲ್ಲಿ ಇಟ್ಸ್ ಓಕೆ ಅಮ್ಮ. ಇದು ಪ್ಯೂರ್ಲಿ ಡಯರ್, ಡೇ ಟೈಮ್ ಮಾತ್ರ ಆ್ಯಕ್ಟಿವ್ ಇರೋದು. ಸೊ ರಾತ್ರಿ ಹೊತ್ತು ಒಂದು ಕಡೆ ಸುಮ್ಮನೆ ಕುತ್ಕೊಂಡು ಬಿಡುತ್ತೆ ಈ ಹಾವುಗಳು. ನನಗೆ ಒಂದು ಜಾರ್ ಕೊಡ್ತೀರಾ? ಈ ಹಾವನ್ನ ಜಾಸ್ತಿ ಹ್ಯಾಂಡಲ್ ಮಾಡಿದ್ರೆ ಇದಕ್ಕೆ ಹಿಂಸೆ ಆಗುತ್ತೆ. ಆ್ಯಂಡ್ ಈ ಬ್ಯಾಗ್ ತುಂಬ ದಿಸ್ ಬ್ಯಾಗ್ ಇಸ್ ಟೂ ಬಿಗ್ ಫಾರ್ ದಿಸ್ ಸ್ನೇಕ್. A jar with a thread lid, like a turning cap. Yeah. But thank you very much. You are so fast. Thank you. I was telling my husband, ring. ಬಟ್ ಏನಂದರೆ ನೀವು ಪದೇ ಪದೇ ಫೋನ್ ಮಾಡಿದ್ರೆ ನನಗೆ ಗಾಡಿ ಓಡ್ಸಕ್ಕೆ ತೊಂದರೆ ಆಗ್ಬಿಡುತ್ತೆ. ಬಟ್ ಐ ವಿಲ್ ರೀಚ್ ದ ಲೊಕೇಶನ್ ವಿತ್ ಇನ್ 10-15 minutes. That's not a problem. Leave that up to me. Wait. Sure. How did you get my number, sir? On Google. I rang up your father. Oh, Your number. okay. Nice. These are wonderful species. Amazing species. Study ಮಾಡಿದ್ದೀರಾ ಈ snake? Sir, unfortunately, ಇಂಡಿಯಾಲಿ ಇದ್ರ ಬಗ್ಗೆ ಹರ್ಪಟೊಲಾಜಿಕಲ್ ಕೋರ್ಸ್ ಯಾವುದೂ ಇಲ್ಲ. ಸೊ ಆಲ್ ಆಫ್ ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ವಿತ್ ಸ್ನೇಕ್ಸ್ and learning about their behavior also, because I grew up with snakes as a baby, like when I was a baby. So my first snake experience was when I was probably 2 years old. Very beautiful. ಏನು ಮಾಡ್ತೀರಿ ತಗೊಂಡು? ಸರ್ ಇದನ್ನು ತನ್ನ ಸ್ವಾಭಾವಿಕ ಪರಿಸರ ಎಲ್ಲಿದೆ ಅಲ್ಲಿಗೆ ಬಿಡುಗಡೆ ಮಾಡಿಬಿಡ್ತೀವಿ. But maybe it doesn't know it can bite. ಇಲ್ಲ ಗೊತ್ತಮ್ಮ, ಗೊತ್ತು ಅದಕ್ಕೆ ಕಚ್ಬೋದು ಅಂತ ಗೊತ್ತು. ಸೆಲ್ಫ್ ಡಿಫೆನ್ಸ್ ಅದೇನೇ ಅಲ್ವಾ ಇದಕ್ಕೆ. ಯಾರು ಹೇಳ್ಕೊಡ್ಬೇಕಾಗಿಲ್ಲ ಈ ಪ್ರಾಣಿಗಳಿಗೆ, ಅದೇ ಕಲ್ತ್ಕೊಳ್ತವೆ. It's not a fresh bottle, please take. That's okay. ನಾಲ್ಗೆ ತೆಗಿದೆ ಇದೆ, ಹುಷಾರಾಗಿರಿ. That's okay. ಹೋಗಂದ್ರೆ ಒಳಗೆ. ಅಂದ್ರೆ it's a baby intake. So when it's an adult, full grown, it will be this big. 5 feet. 6.5 feet. Longer than me. The mother is somewhere around. Mother can be around or may not be. She would have just laid the baby and run. She would have just given birth to young ones and she would have left. Yeah. So I don't want this baby to, Suffocate. become stressed. So I'll keep her covered. So what you will do? Go and release it? Release it in the forest habitation, ma'am. Or even in my garden, I'll just leave it. If you are not scared of it. No. Now, if I see a snake, how to see? First of all, we get scared. Okay. So how to see that it is safe and I am safe? So when you spot a snake in your premises, make sure that you're able to have a visual of the snake. So you spot it there, you know that it's over there and it's not going anywhere else. So keep an eye out. The snakes won't come chase you and bite you. So snakes, they tend to hide themselves as well when they feel feared or threatened. So just make sure that you hold on to your ground, watch over the snake, have your phone with you always and keep it on ringing, so that when I call you, you'll get to know. Because most people, they keep their phone on silent and have rang like 10-15 times, they wouldn't even realize. So that's it. Like I'll be reaching in about 10-15 minutes, so I'll be here, I'll rescue the snake and you're safe as well. Oh, bandidwala last time. ಓಕೆ, ಸೊ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ, ಒಂದು ಕಾಮನ್ ವುಲ್ಫ್ ಸ್ನೇಕನ್ನು ರೆಸ್ಕ್ಯೂ ಮಾಡಿದ್ವಿ ಒಂದು ಲೊಕೇಶನಲ್ಲಿ. ಎನಿವೆ ಹೋಗ್ಬಿಡೋಣ ಬೇಗ, ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಓಕೆ, ಹಾಂ, ವುಲ್ಫ್ ಸ್ನೇಕ್ ಸಿಕ್ಕಿತ್ತು. ಅವಾಗ ಇನ್ನೂ ಗೋಡೆ ಹೊಡಿತಾ ಇದ್ರಿ ಅನ್ಸತ್ತಲ್ವಾ, ಡೆಮಾಲಿಷ್ ಮಾಡ್ತಾ ಇದ್ರಿ. ನಾನೇ ಮಾಡ್ತಾ ಇದ್ದೀನ? ಓ ಸಾರಿ, ಪ್ರೆಸ್ ಆಗ್ಬಿಡ್ತು ಅನ್ಸುತ್ತೆ. ಎಲ್ಲಿದೆ ಮ್ಯಾಮ್ ಅದು? किधर है? नमस्ते. बाहर नहीं गया है ना? ಇಲ್ಲಿ ಅಲ್ಲಿ ಒಳಗೆ ಹೋಗಿದೆ, ಬಟ್ ಅದು ಹಿಂದೆ ಕಲ್ಲಿಂದ ಸೇರ್ಕೊಂಡಿರುತ್ತದು. ಈ ಕಲ್ಲುಗಳು ತೆಗೆಸಿ ಅವ್ರ ಕೈಲಿ, ಯಾಕೆಂದರೆ ಅದು ಇಲ್ಲಿಂದ ಹೋಗಿ ಇದ್ರೊಳಗೆ ಸೇರ್ಕೊಂಡ್ಬಿಟ್ರೆ ಇದು ದೊಡ್ಡ ತಲೆನೋವು. ಸೊ ಇಲ್ಲಿ ಒಂಚೂರು ಗ್ಯಾಪ್ ಇದ್ದರೆ ಇಲ್ಲಾಂದ್ರೆ ಹೋಗುತ್ತಾ ಅಂತ ಗೊತ್ತಾಗುತ್ತೆ ಅವಾಗ. ಭಯ ये पत्थर जो है इसको निकाल दो भैया, मैं इसको निकालूंगा. ಇರಲಿ ಪರವಾಗಿಲ್ಲ.
ಈ ಗೇಟ್ ಬೀಗ ಯಾವುದಕ್ಕೂ ತೆಗ್ಸಿರಿ ಇದು ಇನ್ ಕೇಸ್ ಇಲ್ಲಿಂದ ಹೊಟ್ಟೋದ್ರೆ ರೆಸ್ಕ್ಯೂ ಓಡೋಗಿ ಎತ್ಕೊಳಕ್ಕೆ ಬೇಕಾಗುತ್ತೆ. ದೊಡ್ಡದಾ? कितना बड़ा है? पूरा नहीं देखा कितना बड़ा है. ಸಿಕ್ತು ಇಟ್ಸ್ ಓಕೆ. ಬಮ್ಮ ಒಳಗೆ ಹೋಗ್ಬೇಡ ಬಲ್ಲಿ. ಎಸ್ ಕೇರೆ ಹಾವು ರ್ಯಾಟ್ ಸ್ನೇಕ್, ನಥಿಂಗ್ ಟು ವರಿ. ಏನು ಪ್ರಾಬ್ಲಮ್ ಇಲ್ಲ, ಓಡಾಡ್ಕೊಂಡಿರಲಿ ಬಿಡಿ. ಸುಮ್ಮನಿರೋ, ಕಾಮ್ ಆಗಿರೋ, ರಿಲ್ಯಾಕ್ಸ್ ಆಗಿರೋ. ಆಯ್ತು ಅವ್ನಿಗೆ ಏನಂತಂದರೆ ಓಡ್ಬೇಕು ಇವಾಗ ಅವನು ಕೆಳಗೆ. ಫೀಮೇಲ್ ಇದು. ಇಲ್ಲಮ್ಮ ಅದರದಲ್ಲ, ಲಾಸ್ಟ್ ಟೈಮ್ ಸಿಕ್ಕಿದ್ದು ಉಲ್ಫ್ ಸ್ನೇಕ್ ಅಂತ. ಕಚ್ಚಬಾರ್ದು. ಓಕೆ ಈಗ ನೋಮ್ಮ, ರಿಲ್ಯಾಕ್ಸ್. ಒಂದು ಬಕೆಟಲ್ಲಿ ನೀರು ಸಿಗುತ್ತಾ? ಕಚ್ಚುತ್ತೆ ಇವಾಗ ಅದು. ಅದು ಪಾಪ ಅದಕ್ಕೆ ಹೋಗಬೇಕು, ಬಟ್ ಏನು ಮಾಡೋದು. ಕೇರೆ ಹಾವಮ್ಮ, ರ್ಯಾಟ್ ಸ್ನೇಕ್. ಬಾಲ್ದಲ್ಲಿ ನೋಡಿ, ಇದು ಫಾಸ್ಟ್ ಮೂವಿಂಗ್ ಸ್ನೇಕ್ ಸರ್ ಇದು. ಸೊ ಅಲ್ಲಿ ಇಲ್ಲಿ ಒದ್ದಾಡ್ತಾ ಇದೆ ಹೋಗೋದಕ್ಕೆ. ಸೊ ಅವಾಗೇನಾಗುತ್ತೆ, ಆ ಥರ ಸಿಚುವೇಶನಲ್ಲಿ ಬಾಲ್ದಲ್ಲಿ ಹಿಂಗೆ ಹೊಡೆದಂಗೆ ಆಗುತ್ತೆ ಅಷ್ಟೇ. ಸೊ ವಿಷ ಹಲ್ಲಲ್ಲೂ ಇರಲ್ಲ, ಬಾಲ್ದಲ್ಲೂ ಇರಲ್ಲಮ್ಮ ಈ ಹಾವಿಗೆ. ವಿಷ ಇಲ್ಲಮ್ಮ, ಬಾಲ್ದಲ್ಲಿ ವಿಷ ಇದೆ ಅಂತ ಹೇಳ್ತಾರೆ. ಏನಕ್ಕೆ ಹಂಗೆ ಅನ್ನೋದು ಅಂತಂದರೆ, ಈ ಹಾವು ಗಾಬರಿ ಆದಾಗ ಏನು ಮಾಡುತ್ತೆ, ಯೂರಿನೇಟ್ ಅಥವಾ ಎಕ್ಸ್ಕ್ರೀಟ್ ಮಾಡುತ್ತೆ. ಸೊ ಅದು ಮಾಡಿದಾಗ ಏನು ಅನಿಸುತ್ತೆ, ಓ ವಿಷ ಬಿಟ್ಬಿಟ್ಟಿದೆ ಬಾಲ್ದಿಂದ ಅಂತ ಅನಿಸುತ್ತೆ. ಬಟ್ ಅದು ವಿಷ ಬಾಲ್ದಲ್ಲೂ ಇಲ್ಲ, ಹಲ್ಲಲ್ಲೂ ಇಲ್ಲ. ಯಾವ ಕಚ್ಚಿದ್ರೂ ಕೂಡ ಏನಾಗೋದಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇವನು. ನೋಡೋಕ್ಕೆ ಏನು ಕಷ್ಟ ಹೇಳಿ? ಏನಿಲ್ಲ ಸರಿ, ಆದ ಚಾಯ್ ಆದ. ಒಂದು ಮಂತ್ ಆಯ್ತಾ? ಒಂದು ಅಜ್ಜಿ ಒಬ್ರು ಊರಲ್ಲಿ ಹೌದಾ? ನಿಮ್ಮ ಅಜ್ಜಿನ ಹಾವು ಕಚ್ಚಿ ಹೋಗ್ಬಿಟ್ರಾ? ಹೌದಾ? ಕಚ್ಚಿರೋ ಭಾಗ ಉರಿ, ಊತ, ಹೊಟ್ಟೆ ನೋವು, ವಾಂತಿ, ಕಣ್ಮಂಜಾಗೋದು. ಹಾಂ, ಇಲಿ ಕಚ್ಚಿದೆ ಅಂತ ಅನ್ಕೊಂಡಿದ್ರು ಅವರು. ಮಲ್ಗಿರ್ಬೇಕಾರಾಗಿರೋದಾ? ಬೆಲ್ಲ ಅಂದರೆ ಇಲ್ಲಿ ಮನೆ ಒಳಗೆ, ಅಡುಗೆ ಮನೇಲಿ? ಹಾಂ, ಹಾವು ಬಿಲ ಮಾಡ್ಕೊಂಡು ಬಂದಿರಲ್ಲ, ಇಲಿ ಬಿಲ್ದಲ್ಲಿ ಹಾವು ವಾಸ ಮಾಡುತ್ತೆ. ಹಾಂ, ಓಕೆ. ಅವ್ರಿಗೆ ಹಾವು ಕಚ್ಚಿರೋದು ಗೊತ್ತಾಗಿಲ್ವಾ? ಆಮೇಲೆ ಹಾವು ಸಿಗಲಿಲ್ಲ ಅದು. ಓಕೆ, ಬಟ್ ಹಾವು ಕಚ್ಚಿದ್ದು ಅಂತ ಹೆಂಗೆ ಪ್ರೂವ್ ಆಯ್ತು ಅವ್ರಿಗೆ? ಓ, ಅಲ್ಲಿ ತಂಗ ಗೊತ್ತಾಗಿಲ್ಲ. ಮೋಸ್ಟ್ಲಿ ಯಾವುದು ನಾಗರ ಹಾವೇ ಇರಬೇಕಮ್ಮ. ನಾಗರ ಹಾವು ಇಲ್ಲ ಕಟ್ ಹಾವು, ಎರಡರಲ್ಲಿ ಒಂದಾಗಿರುತ್ತೆ ಅಷ್ಟೇ. ಓ ಪಾಪ, ಯಾವ ಊರಲ್ಲಿ ಆಗಿದ್ದದು? ಓಕೆ